ನಮಸ್ಕಾರ ಸ್ನೇಹಿತರೆ, ಈ ಬಾರಿ ಮೌನಿ ಅಮಾವಾಸ್ಯೆ ಭಾನುವಾರ 18/1/2026 ಬರುತ್ತದೆ. ಮೌನಿ ಅಮಾವಾಸ್ಯೆ ಭಾನುವಾರ ಬಂದರೆ ಏನಾದರೂ ಅಶುಭವಾಗುತ್ತದೆಯೇ? ಜನವರಿ 18ರಂದು ಬರುವ ಈ ಅಮಾವಾಸ್ಯೆ ನಿಮ್ಮ ಜೀವನವನ್ನೇ ಬದಲಾಯಿಸುವಷ್ಟು ಶಕ್ತಿಯುತ ದಿನ ಅನ್ನೋದನ್ನು ಪುರಾಣಗಳು ಹೇಳುತ್ತವೆ. ಈ ಒಂದು ದಿನ ನೀವು ಸರಿಯಾದ ವಿಧಾನದಲ್ಲಿ ಆಚರಿಸಿದರೆ ಪೂರ್ವಜರ ಆಶೀರ್ವಾದ, ಆರೋಗ್ಯ, ಐಶ್ವರ್ಯ ಮತ್ತು ಮನಃಶಾಂತಿ ನಿಮ್ಮದಾಗುತ್ತದೆ. ಅಂದು ಏನು ಮಾಡಬೇಕು, ಏನು ಮಾಡಬಾರದು, ಈ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಮ್ಮೆ ಪೂರ್ಣವಾಗಿ ಕೇಳಿ, ಇದು ನಿಮ್ಮ ಜೀವನಕ್ಕೆ ಅತ್ಯಂತ ಮುಖ್ಯವಾದ ದಿನವಾಗಿರಬಹುದು. ಜನವರಿ 18 ಭಾನುವಾರ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತಿದ್ದು, ಈ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ವರ್ಷ ಈ ಅಮಾವಾಸ್ಯೆ ಜನವರಿ 18ರಂದು ಬೆಳಗ್ಗೆ 12:03ಕ್ಕೆ ಪ್ರಾರಂಭವಾಗುತ್ತದೆ. ಇದು ಜನವರಿ 19ರಂದು ಬೆಳಗ್ಗೆ 1:21ರವರೆಗೆ ಇರುತ್ತದೆ. ಮೌನಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವಿದೆ. ಈ ದಿನ ಮೌನವಾಗಿದ್ದು ಗಂಗಾ ಸ್ನಾನ ಮಾಡಿ ದಾನವನ್ನು ಮಾಡಬೇಕೆಂದು ಧರ್ಮ ಗ್ರಂಥಗಳು ಹೇಳುತ್ತವೆ. ಈ ಅಮಾವಾಸ್ಯೆಗೆ ಪುಷ್ಯ ಅಥವಾ ಮಾಘ ಎಂದು ಕೂಡ ಕರೆಯುತ್ತಾರೆ. ಜನವರಿ 19 ಸೋಮವಾರದಿಂದ ಮಾಘ ಮಾಸ ಪ್ರಾರಂಭವಾಗುತ್ತದೆ. ಮೌನ ಎಂಬುದು ಆಲೋಚನೆ ಮತ್ತು ಮಾತಿಗಿಂತ ಶಕ್ತಿಯುತವಾಗಿದೆ. ಮೌನದಿಂದ ಏಕಾಗ್ರತೆ ವೃದ್ಧಿಸಲು ದೇವರ ಆರಾಧನೆ ಮಾಡುವುದರಿಂದ ನಮ್ಮ ಚಿತ್ತ ಚಂಚಲವಾಗುವುದಿಲ್ಲ. ಆದರೆ ಪ್ರತಿಯೊಬ್ಬರು ದಿನಪೂರ್ತಿ ಮೌನವಾಗಿರಲು ಸಾಧ್ಯವಿಲ್ಲದ ಕಾರಣ ಸ್ನಾನ, ದಾನ, ಪೂಜೆ, ಪುನಸ್ಕಾರದ ಸಮಯದಲ್ಲಿ ಮೌನವಾಗಿ ಆಚರಿಸಬೇಕೆಂದು ಹೇಳುತ್ತಾರೆ. ಅಂದು ಏನು ಮಾಡಬೇಕು? ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಿ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ, ಪವಿತ್ರ ಸ್ನಾನ ಮಾಡಿ, ಸ್ನಾನದ ನಂತರ ಸೂರ್ಯ ನಮಸ್ಕಾರ ಮಾಡಿ, ಶ್ರೀಹರಿ, ಮಹಾಲಕ್ಷ್ಮಿ ಮತ್ತು ಗಂಗಾ ತಾಯಿಯನ್ನು ಪೂಜಿಸಿ, ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಿ, ಶಿವ ದೇವಾಲಯಕ್ಕೆ ಹೋಗಿ ನವಗ್ರಹಗಳನ್ನು ಪ್ರದಕ್ಷಿಣೆ ಹಾಕಿ, ಶಿವನಿಗೆ ರುದ್ರಾಭಿಷೇಕ ಮಾಡಿ, ಕಾಲ ಭೈರವನನ್ನು ಪೂಜಿಸಿ. ಈ ಅಮಾವಾಸ್ಯೆಯಂದು ಮೌನ ಉಪವಾಸ ಮಾಡುವುದರಿಂದ ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ದೇವರ ಹೆಸರನ್ನು ಜಪಿಸುವುದರಿಂದ ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ. ಯಾರಾದರೂ ಭಿಕ್ಷೆ ಬೇಡಲು ನಿಮ್ಮ ಮನೆಗೆ ಬಂದರೆ ಅವರನ್ನು ಖಾಲಿ ಕೈಯಲ್ಲಿ ವಾಪಸ್ ಕಳುಹಿಸಬೇಡಿ. ಸಾಧ್ಯವಾದಷ್ಟು ದಾನ ಮಾಡಿ. ನಿಮ್ಮ ಪೂರ್ವಜರ ಹೆಸರುಗಳನ್ನು ಪಠಿಸಿ ಮತ್ತು ಎಳ್ಳು ಮತ್ತು ನೀರಿನಿಂದ 3 ಬಾರಿ ತರ್ಪಣವನ್ನು ಅರ್ಪಿಸಿ. ಓಂ ಪಿತೃದೇವಾಯೇ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಬೇಕು. ಉಪವಾಸ ವ್ರತ ಆಚರಿಸುವುದು ಒಳ್ಳೆಯದು. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ನೀಡಬೇಕು. ಸಂಜೆ ತುಳಸಿ ಗಿಡದ ಬಳಿ ಹಸುವಿನ ತುಪ್ಪದಿಂದ ದೀಪ ಹಚ್ಚಬೇಕು. ಏನು ಮಾಡಬಾರದು? ಸ್ನಾನ ಮಾಡುವವರೆಗೂ ಯಾರೊಂದಿಗೂ ಮಾತನಾಡಬೇಡಿ. ಮೌನಿ ಎಂದರೆ ಮೌನ. ನೀವು ಸೂರ್ಯೋದಯಕ್ಕೆ ಮೊದಲು ಏಳಬೇಕು. ನೀವು ನಿಮ್ಮ ದೈನಂದಿನ ಕೆಲಸಗಳನ್ನು ಪೂರ್ಣಗೊಳಿಸಿ ಸ್ನಾನ ಮಾಡಬೇಕು ಮತ್ತು ಒಂದು ಸಂಕಲ್ಪ ಮಾಡಬೇಕು. ನೀವು ಇಂದು ಶಾಂತವಾಗಿರಬೇಕು. ನೀವು ಯಾರೊಂದಿಗೂ ಅಸಭ್ಯವಾಗಿ ವರ್ತಿಸಬಾರದು. ಯಾರೊಂದಿಗೂ ವಾದ ಮಾಡಬಾರದು. ಅನಗತ್ಯವಾಗಿ ಮಾತನಾಡಬಾರದು. ಬಡವರನ್ನು ಮತ್ತು ಅಸಹಾಯಕರನ್ನು ಅವಮಾನಿಸಬೇಡಿ. ಹೀಗೆ ಮಾಡುವುದರಿಂದ ದೇವರು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾನೆ. ಈ ಅಮಾವಾಸ್ಯೆಯ ದಿನದಂದು ನಿರ್ಜನ ಸ್ಥಳಗಳು ಮತ್ತು ಸ್ಮಶಾನಗಳಿಗೆ ಹೋಗಬೇಡಿ. ಅಲ್ಲದೆ ಆಲದ ಮರದ ಬಳಿ ಹೋಗಬೇಡಿ, ಏಕೆಂದರೆ ಈ ಮರವು ನಕಾರಾತ್ಮಕ ಶಕ್ತಿಗಳನ್ನು ಹೊಂದಿದೆ. ಈ ಅಮಾವಾಸ್ಯೆಯ ದಿನದಂದು ಏನಾದರೂ ತಪ್ಪು ಮಾಡಿದರೆ ನೀವು ಪಾಪಗಳಲ್ಲಿ ಪಾಲುದಾರರಾಗಬೇಕಾಗುತ್ತದೆ. ಮೌನಿ ಅಮಾವಾಸ್ಯೆ ಎಂದರೆ ಕೇವಲ ಅಮಾವಾಸ್ಯೆ ಅಲ್ಲ, ಇದು ನಿಮ್ಮ ಮಾತು, ಮನಸ್ಸು ಮತ್ತು ಕರ್ಮವನ್ನು ಶುದ್ಧಗೊಳಿಸುವ ಪವಿತ್ರ ದಿನ. ಈ ದಿನ ಮೌನ ಪಾಲಿಸಿ, ಪೂರ್ವಜರನ್ನು ಸ್ಮರಿಸಿ, ದಾನ ಮಾಡಿ, ದೇವರ ನಾಮ ಜಪಿಸಿದರೆ ನಿಮ್ಮ ಜೀವನದಲ್ಲಿನ ಅಡೆತಡೆಗಳು ನಿಧಾನವಾಗಿ ದೂರವಾಗುತ್ತದೆ. ಈ ಪವಿತ್ರ ದಿನವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸರಿಯಾದ ರೀತಿಯಲ್ಲಿ ಆಚರಿಸಿ. ಪೂರ್ವಜರ ಆಶೀರ್ವಾದ ನಿಮ್ಮ ಜೀವನದ ದೀಪವಾಗಲಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಇದನ್ನು ನಿಮ್ಮ ಕುಟುಂಬದವರಿಗೂ ಹಂಚಿಕೊಳ್ಳಿ. ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಧನ್ಯವಾದಗಳು. ಹರೇ ರಾಮ, ಹರೇ ಕೃಷ್ಣ.